ಹೈಡ್ರೋಜನ್ ಬಾಂಬ್, ಆಕ್ಸಿಜನ್ ಬಾಂಬ್, ಪ್ಲುಟೋನಿಯಮ್. ಆಯಿತು, ಯಾವುದೋ ಒಂದು ಬಾಂಬ್ 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 ಅಂತಿದ್ರು. ನನಗೇನಿದು ಬಾಂಬ್ ಅನ್ನಿಸ್ತೀರ, ನಮಗೆಲ್ಲ ಗೊತ್ತಿದ್ದ ವಿಚಾರನೇ ಇದು. ಹೈಡ್ರೋಜನ್ ಬಾಂಬ್ ಇನ್ನೂ ಬಾಕಿ ಇದೆಯಂತೆ ಸರ್. ಹೌದಾ? ಮತ ಕಳುವು ಆರೋಪ ಸರಣಿಯನ್ನು ರಾಹುಲ್ ಗಾಂಧಿ ಮುಂದುವರಿಸಿಕೊಂಡಿದ್ದಾರೆ. ಅದು ಎಲ್ಲ ಕರ್ನಾಟಕದಿಂದಾನೆ. ಮಾದೇವಪುರ ಆಯಿತು, ಈಗ ಕಲಬುರಗಿ, ಆಳಂದ. ಈ ಆಳಂದದ ಕತೆ ನಮಗೆ ಗೊತ್ತಿತ್ತಿದ್ದು, ಹೌದು, ಅವ್ರು ಹೇಳ್ಕೊಂಡೇ ಬಂದಿದ್ರು. ನಮ್ಗೆ ಗೊತ್ತಿಲ್ಲದೆ ಇರೋದೇನು ಇರಲಿಲ್ಲ ಇದರಲ್ಲಿ. ದೇಶಕ್ಕೆ ಗೊತ್ತಿಲ್ಲ ನಮಗೆ. 6070 ಮತಗಳ ಚೋರಿ ಯತ್ನ ನಡೆದಿದೆ. ಯತ್ನ, ಅಲ್ಲಿ ಮತಗಳ ಕಳವು ಆಗಿಲ್ಲ. ನಾವು ನಿಮ್ ಜೊತೆ ಇದ್ದೀವಿ ಅಂತ ಅವರು ಕೂಡ ನಿಮ್ಮ ನೋವನ್ನ ಹೇಳ್ಕೊಳ್ತಾ ಇದ್ದಾರೆ. ಅವರು ಮತ ಅಲ್ಲಿ ಅಳಿಸಿ ಹಾಕಿಲ್ಲ. ಯತ್ನ 6018 ಹೆಂಗಾಯ್ತು ನಂಗೆ ಗೊತ್ತಿಲ್ಲ. ಅದೇನೋ ಬಿ ಆರ್ ಪಾಟೀಲ್ ಆ ಟೈಮಲ್ಲೆಲ್ಲ ಕಂಡು ಹಿಡ್ಕೊಂಡು ಏನೋ ಲಿಸ್ಟ್ ಮಾಡಿದ್ರಂತೆ. ಅದು ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ಬರೀ ಯತ್ನ ಆಗಿಲ್ಲ. ಚೋರಿ, ವೋಟ್ ಚೋರಿ, ಮತ ಚೋರಿ ಆಗಿಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಸರಿ, ಸ್ವಯಂ ಚಾಲಿತ ಸಾಫ್ಟ್ವೇರ್ಗಳನ್ನ ಬಳಸ್ಕೊಂಡು ಅನುಮಾನಾಸ್ಪದ ಮೊಬೈಲ್ ನಂಬರ್ಗಳ ಮೂಲಕ ಡಿಲೀಟ್ಗೆ ಯತ್ನಿಸಲಾಗ್ತಾ ಇದೆ ಅಂತ ಒಂಥರ ಹಾಲಿವುಡ್ ಸ್ಟೈಲಲ್ಲೇ ಹೇಳ್ತಾರಪ್ಪ ಇವರು ಎಲ್ಲನೂ. ಎಲ್ಲ ಫ್ಯೂಚರಿಸ್ಟಿಕ್ ಆಗಿದೆ ರಾಹುಲ್ ಗಾಂಧಿದು ಆರ್ಗ್ಯುಮೆಂಟ್ಗಳು. ಈ ಹಾಲಿವುಡ್ಡಲ್ಲಿ ಸೈನ್ಸ್ ಮೂವಿ ಮಾಡ್ತಾರಲ್ಲ, ಮಾರ್ಸಲ್ಲಿ ಮನೆ ಕಟ್ಟೋದು ಹೆಂಗೆ, ನೀನೊಬ್ಬನೇ ಸಿಕ್ಕು ದೊಣ್ಣ ಮೆಣಸಿನ್ಕಾಯಿ ಗಿಡ ಕಟ್ಟಾಕ ಚೆನ್ನಾಗಿ ಹೊಡಿತೀನಿ ನಿನ್ಗೆ. ಚಂದ್ರನಲ್ಲಿ ಹೋಗಿ ಅದೇನೋ ಒಂದು ಮಾಡೋದು ಹೆಂಗೆ, ಇಂಥದ್ದು ಏನೇನೋ ಮಾಡ್ತಾರಲ್ಲಪ್ಪ ಅವರು. ಭವಿಷ್ಯದ ಚಿಂತನೆಗಳು ಅದೇನೇನೋ ರೋಬೋಟ್ಗಳು ಎಲ್ಲ ಮಾಡ್ಬಿಡ್ತಾರಲ್ಲ ಅವರು ಹಾಲಿವುಡ್. ಅದಾದ್ಮೇಲೆ 50 ವರ್ಷ ಆದ್ಮೇಲೆ ನಿಜ ಆಗೋಕ್ಕೆ ಸ್ಟಾರ್ಟ್ ಆಗತ್ತಲ್ಲ. ರಾಹುಲ್ ಗಾಂಧಿ ಹಂಗೆ ಕಾಣುತ್ತೆ ನನಗೆ. ಎಲ್ಲ 30 ಇಯರ್ಸ್ ಅಡ್ವಾನ್ಸಲ್ಲಿ ಏನೇನು ಆಗ್ಬೋದು ಅದೆಲ್ಲ ಅಡ್ವಾನ್ಸಾಗಿ ಹೇಳೋದಂಗೆ ಕಾಣುತ್ತೆ ನನಗೆ. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಡಿಲೀಟ್ ಮಾಡೋಕ್ಕೆ ಯತ್ನ ಮಾಡಿದ್ದಾರೆ. ಆಯೋಗ ನಿರ್ಲಕ್ಷ್ಯ ತೋರಿದೆ. ಮಹಾರಾಷ್ಟ್ರದಲ್ಲಿ ಸೇರಿಸಿದಾರಂತೆ, ಆಳಂದಾಲಿ ತೆಗಿಯಕ್ಕೆ ಹೋಗಿದಾರಂತೆ. ಏನು ಕಥೆನೋ. ಲಾಗಿನ್ಗಳ ID ಡ್ಯಾಶು ಅಂತೆಲ್ಲ ಮಾಡ್ತಿದ್ದಾರೆ. ನಂಗೆ ಆಯೋಗದ ಒಳಗಡೆಯವರೇ ಸಹಾಯ ಮಾಡ್ತಿದ್ದಾರೆ ಅಂತ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಮಾಡ್ಬೋದು, ಇಲ್ಲ ಅಂತ. ಇನ್ನೂ ಹೈಡ್ರೋಜನ್ ಬಾಂಬು ಬಾಕಿ ಇದೆ ಅಂತ. ಓಕೆ, ಆಲ್ ರೈಟ್, ನಾವು ಕಾಯ್ತೀವಿ ಅದಕ್ಕೆ. ಏನಿದು ಕತೆ ಇವರದ್ದು? 23ರ ಚುನಾವಣೆಯಲ್ಲಿ ಕಾಂಗ್ರೆಸ್ಸಲ್ಲಿ ಗೆದ್ದಿರೋದು, ಬಿ ಆರ್ ಪಾಟೀಲ್ರೇ ಗೆದ್ದಿರೋದಲ್ಲಿ. ಕಾನ್ಸ್ಟಿಟ್ಯೂಯನ್ಸಿ ಗಡಿ ಭಾಗದ ಕಾನ್ಸ್ಟಿಟ್ಯೂಯನ್ಸಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूं. ಹಾರ್ ಬಿದ್ದರೆ ಮಹಾರಾಷ್ಟ್ರ ಹೌದು, ಒಂದು ಕಡೆಗೆ ಹಾರ್ ಬಿದ್ರೆ ಸಾಕು. ಇವ್ರದ್ದು ಕೊನೆ ಹಳ್ಳಿ ಏನಿದೆ, ಆ ಹಳ್ಳಿ ಕ್ರಾಸ್ ಆದರೆ ಮಹಾರಾಷ್ಟ್ರ ಕೊಟ್ಟೋಗ್ತಾರೆ. ಹಂಗಿದೆ ಆಳಂದ. ನನ್ನ ಮೇಲೆ ಆಣೆ ಇಟ್ಟೇಳು. ಇನ್ನು 23 ಚುನಾವಣೆಯಲ್ಲಿ ಡಿಲೀಟ್ಗೆ ಯತ್ನ ಮಾಡಿದ್ರು, ಸಿಕ್ಕಾಕೊಂಡ್ಬಿಟ್ರು. ಕಾಕತಾಳೀಯಾಗಿದ್ದು ಬೂತ್ ಮಟ್ಟದ ಅಧಿಕಾರಿ ಚಿಕ್ಕಪ್ಪನ ಮತನ ಅಳಿಸ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಮತಗಳನ್ನೇ ಟಾರ್ಗೆಟ್ ಮಾಡಲಾಗಿದೆ. ಅತ್ಯಾಧುನಿಕ ಕೇಂದ್ರೀಕೃತ ವ್ಯವಸ್ಥೆ ಇದೆ ಇದಕ್ಕೆ. ಹೌದಾ? ಎಲ್ಲಿ? ಅವ್ರ ಪ್ರಕಾರ ಹೈದರಾಬಾದಲ್ಲಿ. ನೋ ಕಾಮೆಂಟ್ಸ್. ಅತ್ಯಾಧುನಿಕ ಕೇಂದ್ರೀಕೃತ ವ್ಯವಸ್ಥೆನ ಹೈದರಾಬಾದಲ್ಲಿ ಯಾಕೆ ಸ್ಥಾಪಿಸ್ಕೊತಾರೆ? ಡಿಲ್ಲಿನಲ್ಲೇ ಕೂತ್ಕೊಂಡು ಮಾಡ್ತಾರೆ. ಅದೇ ಜಾಗ ಹಾಕ್ಬೇಕಾಗ ಅಲ್ಲೇ ಏನಕ್ಕೆ ಬೇಕು? ಮಹಾರಾಷ್ಟ್ರದ ಎಲ್ಲಿಂದ ಮಾಡಿದ್ರು ಅದೇ ಯಾರು ಹೇಳಿಲ್ಲ ಎಲ್ಲಿಂದ ಮಾಡಿದ್ರು ಅಂತ. ಹಂಗಾಗಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಂದೊಂದು ಕಡೆ ಅತ್ಯಾಧುನಿಕ ಕೇಂದ್ರ ಸ್ಥಾಪನೆ ಮಾಡ್ಕೋತಾರ. खत्म, बाय बाय, टाटा, गुड बाय, गया.